ನುಗ್ಗೆ ಸೊಪ್ಪು ಮುದ್ದೆ ಮಾಡೋ ವಿಧಾನವನ್ನು ಈಗ ಹೇಳಿಕೊಡ್ತೇನೆ. ನೋಡಿ, ನುಗ್ಗೆ ಸೊಪ್ಪಿನ ಮುದ್ದೆ ಮಾಡಲಿಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಈ ಥರ ಚೆನ್ನಾಗಿ ಬಿಡಿಸಿ ತೊಳೆದಿದ್ದೇನೆ. ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಬೇಕು. ಮತ್ತು ಅಕ್ಕಿ 1.5 ಪಾವಿನಷ್ಟು ಅಕ್ಕಿಯನ್ನು ದೋಸೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಒಂದು 3 ರಿಂದ 4 ಗಂಟೆ ನೆನೆ ಹಾಕಬೇಕು. ಮತ್ತು ಇಷ್ಟು ತೆಂಗಿನ ತುರಿ ಈಗ ತೆಗೆದಿದ್ದೇನೆ. ಮಸಾಲೆಗೆ ಇಷ್ಟು ತೆಂಗಿನ ತುರಿ, ಉಪ್ಪು, ಹಿಂಗು, ಇದು ಜುಂಬುಳಿ ಇಲ್ಲದವರು ಹುಳಿ ಹಾಕ್ಬೋದು. ನಾನು 4 ರಿಂದ 5 ಜುಂಬುಳಿ ಹಾಕಿದ್ದೇನೆ. ಜುಂಬುಳಿ ಇಲ್ಲದವರು ಹುಳಿ ಹಾಕಿ. ಮತ್ತು ಉದ್ದ ಮೆಣಸು ಒಂದು 10, ಗಿಡ್ಡ ಮೆಣಸು ಒಂದು 12. ಮತ್ತು ಅಕ್ಕಿಯನ್ನು ತೊಳೆದು ನಾನು ಇದಕ್ಕೆ ಸ್ವಲ್ಪ ಇದು ಹಾಕಿದ್ದೇನೆ ಅಂತ ದಾಳು ಹಾಕಿದ್ದೇನೆ. ದಾಳು ಹಾಕಬೇಕು ಅಂತ ಇಲ್ಲ, ನಾನು ಸ್ವಲ್ಪ ಉಳಿದದಿತ್ತು ಅಂತ ಹಾಕಿ. ಅಕ್ಕಿ ಸಾಧಾರಣ 1.5 ಪಾವಷ್ಟು ಅಕ್ಕಿ. ಇಷ್ಟನ್ನೀಗ ತರಿಯಾಗಿ ಕಡಿದು ತರಬೇಕು. ಫಸ್ಟ್ ತೆಂಗಿನ ತುರಿ, ಮೆಣಸು, ಹುಳಿ ಇದನ್ನೆಲ್ಲ ಸ್ವಲ್ಪ ನಯವಾಗಿ ಕಡಿದು ಮತ್ತೆ ಅಕ್ಕಿ ತರಿಯಾಗಿ ಮತ್ತೆ ಹಾಕಿ ಕಡಿಬೇಕು. ತರಿಯಾಗಿ ಕಡಿದು ತಂದೆ. ಈಗ ಈ ಎಲೆ ಆಗದ್ದು ತೊಳೆದಿಟ್ಟ ಎಲೆಯನ್ನು ಸ್ವಲ್ಪ ಚಿಕ್ಕ ಕಟ್ ಮಾಡಿದ್ದೇನೆ. ಕಟ್ ಮಾಡಿ ಈಗ ಕಡಿದು ತಂದ ಹಿಟ್ಟಿನ ಉಪ್ಪು ಮತ್ತು ಖಾರವನ್ನು ನೋಡಬೇಕು. ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಇದ್ದರೆ ಹಾಕಿಕೊಳ್ಬೇಕು. ಮತ್ತು ನೋಡಿ, ಬಾಳೆ ಎಲೆಯನ್ನು ಈ ಥರ ಕಟ್ ಮಾಡಿದ್ದೇನೆ. ಇದರೆಲ್ಲ ಹಿಟ್ಟು ಮಿಕ್ಸ್ ಮಾಡಿದ ಹಿಟ್ಟನ್ನು ಇದರಲ್ಲಿಟ್ಟು ಬೇಯಿಸಬೇಕು. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು. ನೀರು ಬಿಸಿ ಮಾಡಬೇಕು. ನೋಡಿ, ಈಗ ಹಿಟ್ಟನ್ನೆಲ್ಲ ಕಳಿಸಿ ಸ್ವಲ್ಪ ಗಟ್ಟಿ ಆಗಬೇಕು. ಸ್ವಲ್ಪ ನೀರು ಜಾಸ್ತಿ ಆಯಿತು. ಇದನ್ನೀಗ ಕಟ್ ಮಾಡಿದ ಎಲೆ ಇದೆಯಲ್ಲ, ಎಲೆಯನ್ನು ಎಲೆಯೊಂದಿಗೆ ಒಂದೊಂದೇ ಮಡಚಿಟ್ಟು ಇದೇ ಥರ ಮಾಡಿ ಎಲ್ಲ ಎಲೆಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲೊಂದು 20-25 ನಿಮಿಷ ಬೇಯಿಸಬೇಕು. ನೋಡಿ, 20 ರಿಂದ 25 ನಿಮಿಷ ಬೆಂದು ಈಗ ನೋಡಿ ರೆಡಿ ಆಯಿತು. ಬಿಸಿ ಉಂಟು ನೋಡಿ. ಇದು ಖಾರ ಉಂಟು. ಖಾರ ಇದ್ದ ಕಾರಣ ಊಟಕ್ಕೆ ಒಳ್ಳೆಯದಾಗ್ತದೆ. ಇವನು ಸ್ವಲ್ಪ ಇದಕ್ಕೆ ಕಾಫಿಗಾದರೂ ತಿನ್ಬೋದು. ನೋಡಿ, ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು. ತೆಂಗಿನ ಎಣ್ಣೆ ಹಾಕಿ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರ್ತದೆ. ಒಳ್ಳೆಯದಾಗಿದೆ.